ಇನ್ನು ಗದಗದಲ್ಲಿ ಹೈಟೆಕ್ ದರೋಡೆ ಗ್ಯಾಂಗ್ ಮೇಲೆ ಫೈರಿಂಗ್ ಆಗಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಗೆ ಯತ್ನ ಮಾಡಿದ್ರು. ಈ ಗ್ಯಾಂಗ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗ್ತಾ ಇದ್ರು. ನಟೋರಿಯಸ್ ಗ್ಯಾಂಗ್. ಗದಗ ಜಿಲ್ಲೆಯಲ್ಲಿ ಹೈಟೆಕ್ ದರೋಡೆ ಗ್ಯಾಂಗ್ ಅನ್ನ ಪೊಲೀಸರು ಬಲೆ ಬೀಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗ್ತಾ ಇದ್ರು. ನಟೋರಿಯಸ್ ಗ್ಯಾಂಗ್ ದರೋಡೆಕೋರರ ಮೇಲೆ ಫೈರಿಂಗ್ ಆಗಿದೆ. ಆರೋಪಿಗಳ ಮೇಲೆ 2 ಸುತ್ತಿನ ಗುಂಡೇಟನ್ನ ಪೊಲೀಸರು ಮಾಡಿದ್ದಾರೆ. ಮುಂಡರಗಿ ತಾಲೂಕಿನ ಬಂಡಳ ಜೊತೆಗೆ ಡೋಣಿ ಮಧ್ಯೆ ಈ ಘಟನೆಯಾಗಿದೆ. ನಟೋರಿಯಸ್ ಆರೋಪಿ ಜಯಸಿಂಹ ಮೊಡಕೇರ್ ಕಾಲಿಗೆ ಎಡೇಟು 2 ಬಾರಿ ಕೂಡ ಗುಂಡು ಹಾರಿಸಿದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಮುಂಡರಗಿ ತಾಲೂಕಿನ ಬಂಡಾಳ ಡೋಣಿ ಮಧ್ಯದಲ್ಲಿ ಈ ಘಟನೆಯಾಗಿರುವಂಥದ್ದು. ರಾಜ್ಯ ಅಂತಾರಾಷ್ಟ್ರೀಯ ಪೊಲೀಸರಿಗೆ ಬೇಕಾಗಿದ್ರು ಇವರು. ದರೋಡೆ ಮಾಡ್ತಾ ಇದ್ರು ಗ್ಯಾಂಗ್ ಕಟ್ಕೊಂಡು. ಮೊಬೈಲ್ ಸಂಪರ್ಕಕ್ಕೆ ಇರ್ತಾ ಇರಲಿಲ್ಲ, ಕೇವಲವಾಗಿ ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕ ಹೊಂದುತ್ತಾ ಇದ್ದ ಈ ಗ್ಯಾಂಗ್ ಈಗ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ತುಂಬಾ ದಿನಗಳಿಂದ ತಲೆಮರೆಸಿಕೊಂಡಿದ್ರು. ಈಗ ಗದಗ ಜಿಲ್ಲೆಯಲ್ಲಿ ಇವರಿಗೆ 2 ಸುತ್ತಿನ ಗುಂಡನ್ನ ಹಾರಿಸಿದ್ದಾರೆ. ಪೊಲೀಸರ ವಶದಲ್ಲಿದ್ದಾರೆ. ಈಗ ಪೊಲೀಸರಿಗೆ ಚಳ್ಳೆ ಹಣ್ಣು ತುಂಬಾ ದಿನಗಳಿಂದ ತಿನ್ನಿಸಿ ಕಾಣಿಯಾಗಿದ್ರು. ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಇನ್ಸ್ಟಾಗ್ರಾಮ್ ಮೂಲಕ ಮಾತ್ರ ಅವರು ತಮ್ಮ ಕಮ್ಯುನಿಕೇಶನ್ ಮಾಡ್ತಾ ಇದ್ರು. ಈಗ ಆರೋಪಿ ಪತ್ತೆ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವ ಘಟನೆ ಕೂಡ ಆಗಿದೆ. ಪೊಲೀಸರ ವಶದಲ್ಲಿದ್ದಾರೆ. ಈಗ ಪೊಲೀಸ್ ಸಿಬ್ಬಂದಿ ವೀರೇಶ್ ಜೊತೆಗೆ ಬಿಸ್ನಳ್ಳಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಪರಾರಿ ಆಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ಸಿಪಿಐ ಮಂಜುನಾಥ್ ಜೊತೆಗೆ ಕುಸುಗಲ್ ದರೋಡೆ ಮಾಡಿ ಅವರು ಮನೆ ಕಳ್ಳತನ ಮಾಡ್ತಾ ಇದ್ರು. ಕೆಲವು ಕಡೆ ಹೈಟೆಕ್ ಆಗಿ ದರೋಡೆಗಳನ್ನ ಮಾಡ್ತಾ ಇದ್ರು. ಇಂಥ ಗ್ಯಾಂಗ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈಗ ಪೊಲೀಸರ ವಶದಲ್ಲಿದ್ದಾರೆ. ಇವರ ಕಾಲಿಗೆ 2 ಸುತ್ತಿನ ಗುಂಡನ್ನು ಹಾರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಹೈಟೆಕ್ ದರೋಡೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಅವರ ಮೇಲೆ 2 ಸುತ್ತಿನ ಗುಂಡೇಟು ಕೂಡ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ತಿಳಿದು ಬಂದಿದೆ. ಇವರು ಎಲ್ಲಿ ದರೋಡೆ ಮಾಡ್ತಾ ಇದ್ರು, ಜೊತೆಗೆ ಎಷ್ಟು ದಿನಗಳಿಂದ ಇವರು ಪೊಲೀಸರ ಕಣ್ಣಿಂದ ಕಣ್ತಪ್ಪಿಸಿ ಓಡಾಡ್ತಾ ಇದ್ರು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಏನಿದೆ ಪ್ರವೀಣ್? ಎಸ್ ಶ್ರೀಕಾಂತ್, ಏನಂತಂದ್ರೆ ಅಂತಾರಾಜ್ಯ ಕಳ್ಳರಿಗೆ ಒಂದು ಎಡೆಮುರೆ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ದೋಣಿ ಹಾಗೂ ಡಂಬಳ ಮಾರ್ಗ ಮಧ್ಯೆ ಈ ಒಂದು ಕಿಡಿಗೇಡಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿದಾಗ ಇನ್ಸ್ಪೆಕ್ಟರ್ ತಕ್ಷಣ ಆರೋಪಿಗೆ ಜಯಸಿಂಹ ಮುಡೇಕರ್ ಅನ್ನೋ ಒಂದು ಆರೋಪಿಗೆ ಗುಂಡೇಟನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಶ್ರೀಕಾಂತ್. ಪ್ರವೀಣ್, ಇವರು ದರೋಡೆ ಮಾಡ್ತಾ ಇದ್ರಲ್ಲ, ಎಷ್ಟು ದರೋಡೆ ಮಾಡಿದ್ರು, ಎಲ್ಲಿ ತಲೆಮರೆಸಿಕೊಂಡಿದ್ರು, ಯಾವ ತರ ಕಮ್ಯುನಿಕೇಶನ್ ಮಾಡ್ತಾ ಇದ್ರು? ಎಸ್ ಶ್ರೀಕಾಂತ್, ಏನಂತಂದ್ರೆ ಈ ಒಂದು ಕಿರಾತಕರು ಏನಂತಂದ್ರೆ ತುಂಬಾ ಒಂದು ಇಂಟೆಲಿಜೆನ್ಸ್ ಯೂಸ್ ಮಾಡಿ, ಯಾಕಂದ್ರೆ ಒಂದು ಫೋನ್ ಸಂಪರ್ಕ ಆಗ್ಲಿ ಹಾಗೆ ಇತರ ದೂರವಾಣಿ ಸಂಪರ್ಕವನ್ನ ಬಿಟ್ಟು ಕೇವಲ ಈಗ ಆನ್ಲೈನ್ ಮುಖಾಂತರ ಅಂದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಇತ್ಯಾದಿ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ಒಂದು ಸಂಪರ್ಕದಲ್ಲಿದ್ರು ಅಂತ ಈಗ ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗೆ ಇವ್ರನ್ನ ಕೊನೆಗೂ ಪೊಲೀಸರು, ಗದಗ ಪೊಲೀಸರು ವಿಜಯನಗರ ವ್ಯಾಪ್ತಿಯಲ್ಲಿರುವಂತ ಒಂದು ಹಳ್ಳಿಯಲ್ಲಿ ಎಡೆಮುರಿ ಕಟ್ಟಿ ಗದಗ್ಗೆ ಮುಂಡ್ರಿಗೆ ಠಾಣಾ ವ್ಯಾಪ್ತಿಗೆ ಕರೆತರುವಂತ ಒಂದು ಮಧ್ಯದಲ್ಲಿ ನಿನ್ನೆ ಈ ಘಟನೆ ನಡೆದಿದೆ ಅಂತ ಹೇಳ್ಬೋದು ಶ್ರೀಕಾಂತ್.